ಜೀವನ ಪೂರ್ತಿ ಜೊತೆಯಲ್ಲಿರ್ತೀನಿ ಎಂದು ಸಪ್ತಪದಿ ತುಳಿದ ಮಡದಿ. ಪ್ರೀತಿ ಕೊಂದ ಕೊಲೆಗಾತಿ. ಪ್ರಿಯಕರನ ಜೊತೆ ಗಂಡನನ್ನ ಮರಣಕ್ಕೆ ಕಳಿಸಿದ ಉಸಿರವಳ್ಳಿ. 40ಯಿಂದ 20ಗೆ ವಯಸ್ಸು ಇಳಿಸಿಕೊಂಡಿರೋ ನಾಟಿ ಆಂಟಿ. ಗಂಡ ಕಾಣೆಯಾಗಿದ್ದಾನೆ ಎಂದು ಠಾಣೆಗೆ ದೂರು ನೀಡಿದ್ದ ಅರ್ಧಾಂಗಿ. ಅರ್ಧಬಿಂದ ಸ್ಥಿತಿಯಲ್ಲಿ ಬಿದ್ದಿರೋ ಶವ, ಗುರುತು ಸಿಗದಷ್ಟು ಕಪ್ಪಾಗಿರುವ ಮುಖ, ಸುತ್ತಲೂ ಗಿಡ ಗಂಟೆಗಳು, ಪಕ್ಕದಲ್ಲಿ ಬಿತ್ತಿರೋ ಪೆಟ್ರೋಲ್ ಕ್ಯಾನ್, ಜನರೇ ಓಡಾಡದಂತ ನಿರ್ಜನ ಪ್ರದೇಶ, ಒಬ್ಬೊಬ್ಬರೇ ಓಡಾಡಕ್ಕೂ ಹೆದರಕ್ಕೂ ಆಗದ ಜಾಗ, ಸುತ್ತಲೂ ನಿಂತಿರೋ ಪೊಲೀಸರು. ಇದಕ್ಕೆಲ್ಲ ಕಾರಣ ಒಂದು ಕೊಲೆ. ಈ ಫೋಟೋದಲ್ಲಿ ಕಾಣೋ ಈ ದಂಪತಿಯ ಹೆಸರು ಬಸಮ್ಮ ಸುರೇಶ್. ಮೂಲತಃ ಯಾದಗಿರಿಯವನು. ಬೆಂಗಳೂರಿನ ಬ್ಯಾಡರಹಳ್ಳಿ ಗಾರೆ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ರು. ಹೀಗಿರಬೇಕಾದ್ರೆ ಕೆಲಸ ಮಾಡೋ ಜಾಗದಲ್ಲಿ ವೀರಭದ್ರ ಎಂಬ ಯುವಕನ ಜೊತೆ ಲವ್ ಆಗಿದೆ. ಗಂಡನಿಗೆ ಗೊತ್ತಾಗದ ಹಾಗೆ ಇಬ್ಬರು 6-7 ತಿಂಗಳು ಏಕಾಂಗಿಯಾಗಿ ಕಾಲ ಕಳೆದಿದ್ದಾರೆ. ಒಂದಿನ ಗಂಡನಿಗೆ ಡೌಟ್ ಬಂದು ಚೆಕ್ ಮಾಡಿದಾಗ ಇಬ್ಬರು ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ. ಹೆಂಡತಿಗೆ ಬುದ್ಧಿ ಹೇಳಿ ಸುಮ್ಮನಾಗಿದ್ದ. ಆದ್ರೆ ಈ ಇಬ್ಬರೂ ಸೇರಿ ಗಂಡನ ಸಾವಿಗೆ ಮುಹೂರ್ತ ಫಿಕ್ಸ್ ಬಿಟ್ಟಿದ್ರು. ಆದ್ಮೇಲೆ ಈ ಪರ್ಟಿಕ್ಯುಲರ್ ಜಾಗಕ್ಕೆ ಇದೇನು ನೈಸ್ ರೋಡ್ ಇಲ್ಲಿದೆ, ಈ ಕಾಚವಳ್ಳಿ ಈ ಕಡೆಯಿಂದ ನಾವು ಸುತ್ತಾಕಿ ಬಂದಿದ್ದೀವಿ. ಇಲ್ಲಿ ಒಂದು ಮೃತದೇಹ ನಮಗೆ ಇಲ್ಲಿಗ ತಿಳಿದಿದ್ದು. ಬೆಳಗ್ಗೆ ಇಲ್ಲಿ ನೈಸ್ ರೋಡ್ದೇನು ನೈಸ್ ಕಾಂಪ್ಲೆಕ್ಸ್ ಏನಿದೆ ಇವ್ರದ್ದು ಸರಹದಲ್ಲಿರುವಂಥ ಇದು ಜಮೀನು. ಅವರು ಬೇರೆ ಅದಕ್ಕೆ ಯೂಸ್ ಮಾಡ್ಕೊತಾರಂತೆ. ಇಲ್ಲಿ ಡೈಲಿ ಇವರು ಸೆಕ್ಯೂರಿಟಿ ಬರ್ತಾ ಇರ್ತಾರೆ. ಸೆಕ್ಯೂರಿಟಿ ಅವರು ಬೆಳಗ್ಗೆ ಇಲ್ಲಿ ಇದನ್ನು ಏನು ಡಂಪ್ ಇದೆ, ವೇಸ್ಟ್ ಕೆಲವೊಂದಿಷ್ಟು ಸುಟ್ಟಾಗ್ತಾ ಇರ್ತಾರೆ. ಆ ಟೈಮಲ್ಲಿ ಒಂದೊಂದು ದೇಹ ಇಲ್ಲಿ ಸುಟ್ಟಾಗಿರೋದು ಗೊತ್ತಾಗುತ್ತೆ ಅವ್ರಿಗೆ. ಆ ಪ್ರಕಾರ ನಮಗೆ ಫೋನ್ ಮಾಡ್ತಾರೆ. ಫೋನು ಮಾಡಿದ ನಂತರ ತಕ್ಷಣ ನಮ್ಮ ಅಧಿಕಾರಿಗಳು ಬಂದಿದ್ದು, ನಾವು ಕೂಡ ಇಲ್ಲಿ ಬಂದಿದ್ದೀವಿ. ಅಲ್ಲಿ ಒಳಗಡೆ ನಾವು ನೋಡಿದಾಗ ಒಂದು ಮೃತ ದೇಹ ಇದೆ. ಆ ದೇಹ ಇದು ಮಹಿಳೆನೋ ಅಥವಾ ಪುರುಷರದ್ದು ಅದನ್ನು ಎಸ್ಟಾಬ್ಲಿಷ್ ಮಾಡಬೇಕಾಗಿದೆ. ಸ್ವಲ್ಪ ಜಾಸ್ತಿ ಸುಟ್ಟಾಗಿರೋದು ಕಂಡು ಬರ್ತಾ ಇದೆ. ಮೇಲ್ನೋಟದಲ್ಲಿ ನಾವು ನೋಡಿದಾಗ ಅದು ಒಂದು ಬೇರೆ ಎಲ್ಲಾದರೂ ಒಂದು ಕಡೆ ಮಾಡಿ ಮರ್ಡರ್ ಬಿಟ್ಟು ಅದನ್ನು ಸುತ್ತಾಕಿ ಈ ಕೌದೆ ಅಂತ ಇರುತ್ತೆ, ಕೌದೆ ಆ ಟೈಪ್ ಅದರಲ್ಲಿ ಪ್ಯಾಕ್ ಮಾಡಿಬಿಟ್ಟು ಇಲ್ಲಿ ಬಂದು ಬೆಂಕಿ ಹಾಕಿದ್ದಾರೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಅದರದ್ದು ಮಾರ್ಕ್ ನಮಗೆ ಕಂಡು ಬಂದಿದೆ ಅದರಲ್ಲಿ. ಸೊ ಇವಾಗ ಫಸ್ಟ್ ನಮ್ಮದು ಸೋಕೋ ಆಫೀಸರ್ಸ್ ಎಲ್ಲ ವಿಸಿಟ್ ಮಾಡಿದ ನಂತರ ಅದು ಮಹಿಳೆ ಪುರುಷ ಒಂದು ನೋಡಿದ ನಂತರ ದೆನ್ ಇದನ್ನು ನಾವು ಫರ್ದರ್ ತನಿಖೆಯನ್ನು ಕೈಗೊಳ್ತೀವಿ. ಇದು ಇಟ್ಸ್ ಅ ಕೇಸ್ ಆಫ್ ಮರ್ಡರ್ದು ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ಕೇಸ್ ರಿಜಿಸ್ಟರ್ ಮಾಡಿಬಿಟ್ಟು ಫರ್ದರ್ ತನಿಖೆಯನ್ನು ನಾವು ಕೈಗೊಳ್ತೀವಿ. ಗಂಡ ಮನೆಯಲ್ಲಿದ್ದಾಗ ಪ್ರಿಯಕರನಿಗೆ ಕಾಲ್ ಮಾಡಿದ್ದಾಳೆ. ಇಬ್ಬರು ಹಲ್ಲೆ ಮಾಡಿ ತಲೆ ಮೇಲೆ ಕಲ್ಲೆತ್ತಿ ಹಾಕಿದ್ದಾರೆ. ನಂತರ ನೇಣು ಬಿಗಿದು ಹತ್ಯೆ ಮಾಡಿದ್ದಾರೆ. ಅದಾದ ಬಳಿಕ ವೀರಭದ್ರನ ಗೆಳೆಯ ಅನಿಲ್ ಅನ್ನೋನು ಕಾಲ್ ಮಾಡಿ ಶವವನ್ನ ಕಾರಲ್ಲಿ ನಿರ್ಜನ ಪ್ರದೇಶಕ್ಕೆ ಸಾಗಿಸಿ ಅಲ್ಲಿ ಪೆಟ್ರೋಲ್ ಹಾಕಿ ಸುಟ್ಟು ಹಾಕಿದ್ದಾರೆ. ನಂತರ ಏನೂ ಗೊತ್ತಾಗದ ಹಾಗೆ ಡ್ರಾಮಾ ಮಾಡಿದ್ದಾರೆ. ಅದಕ್ಕೆ ಅದು ಫರ್ದರ್ ಇದು ಫಸ್ಟ್ ಇದು ಕೇಸದ ಬಗ್ಗೆ ಇದು ಮಾಡ್ತೀವಿ. ಇದಾದ ನಂತರ ನೆಕ್ಸ್ಟ್ ಈ ನೈಸ್ ಇವ್ರದ್ದು ಅಥಾರಿಟೀಸ್ ಏನಿದ್ದಾರೆ ಅವ್ರಿಗೆ ಹೇಳ್ಬಿಟ್ಟು ಇಲ್ಲಿ ಯಾವುದೇ ರೀತಿಯ CCTV ಕ್ಯಾಮ್ರಾಸ್ ಇಲ್ಲ, ಏನು ಇದು ಇಲ್ಲ. ಇದು ಅವರು ಇದೇನೋ ಸ್ವಾಧೀನತೆ ಅವ್ರದ್ದಿದೆ. ಅವ್ರಿಗೆ ಫರ್ದರ್ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಇಲ್ಲಿ ಇದು ಸ್ವಲ್ಪ ಅನ್ಸೇಫ್ ಏರಿಯಾ ಇದೆ, ಅರೌಂಡ್ 40-42 ಎಕರ್ಸ್ ಇದೆ ಅಂತ ಹೇಳ್ತಾರೆ. ಇದರಲ್ಲಿ ಈ ರೀತಿ ಕೆಲವೊಂದಿಷ್ಟು ಸಾಧ್ಯತೆಗಳು ಬಹಳ ಆಗ್ತಾ ಇದ್ದಾವೆ ಅಂತ ಅನಿಸ್ತದೆ. ಅದಕ್ಕೆ ಸೀದಾಟಲ್ಲಿ 3 ದಿನಗಳ ನಂತರ ಬಸಮ್ಮ ಗಂಡ ಕಾಣೆಯಾಗಿದ್ದೇನೆಂದು ಬ್ಯಾಡರಹಳ್ಳಿ ಠಾಣೆಗೆ ದೂರು ನೀಡಿದ್ಲು. ಪೊಲೀಸರು ತನಿಖೆಗಿಳಿದಾಗ ಯಾವುದೇ ಒಂದು ಕ್ಲೂ ಕೂಡ ಇರಲಿಲ್ಲ. ಸುಮಾರು 300 CCTVಗಳ ಪರಿಶೀಲನೆ ನಡೆಸಿದಾಗ ಕಾರಿನ ಓಡಾಟ ಸಿಕ್ಕಿದೆ. ಅದೇ ಆಧಾರದ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿದಾಗ ಇಬ್ಬರೂ ಸೇರಿ ಕೊಲೆ ಮಾಡಿರೋದು ಗೊತ್ತಾಗಿದೆ. ಸದ್ಯ ಮೂವರನ್ನ ಮಾದನಾಯಕನಹಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ.